ರಾಧೆ ರಾಧೆ. ನಾವು ಹೋಗ್ತಾ ಇರೋದು ಇಸ್ಕಾನ್ ಟೆಂಪಲ್ಲು. ಇಸ್ಕಾನ್ ಟೆಂಪಲ್ ಹೋಗ್ತಾ ಇರೋದು ಯಶವಂತಪುರ. ಎಲ್ಲ ಫ್ರೆಂಡ್ಸ್ ಇವತ್ತು ರಜೆ, ಮಂಗಳವಾರ ಅದ್ರಗೋಸ್ಕರ ಗೋರಿಗೆ ಹೋಗ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಟೈಮ್ ಹೋಗ್ತಾ ಇರೋದು. ನನ್ನ ಫ್ರೆಂಡ್ ವಿಡಿಯೋದಲ್ಲಿ ಜಾಸ್ತಿ ದಿವಸ ಆದಮೇಲೆ ಬಂದಿದ್ದಾನೆ. ಅವನು ಅದನ್ನು ಹೋಗ್ತಾ ಇರೋದು ಗಾಡಿ ಓಡಿಸ್ತಾ ಇದ್ದೀನಿ. जय श्री राम. भगवान झलक इटे स्मೈಲ್ ಕೊಡ್ತಾನಲ್ಲಿ. ಭಯಂಕರ ಟ್ರಾಫಿಕ್ ಇದೆ ನೋಡಪ್ಪ. ಮಡಿವಾಳ ಭಯಂಕರ ಟ್ರಾಫಿಕ್ ಅದ. ಇನ್ನೂ 2 ಅವರ್ ತೋರಿಸುತ್ತೆ ಯಶವಂತಪುರ. ಯಾರು ಬರೋಕ್ಕೆ ಹೋಗಬೇಡಿ ಈ ರೋಡ್ಗೆ. ಇವತ್ತು ಮಂಗಳವಾರ. ನೋಡಿ ನಮ್ಮ ಫ್ರೆಂಡ್ ಎಷ್ಟು ಕಷ್ಟ ಅದ ಪಾಪ. ಡ್ರೈವರ್ ಕಷ್ಟ ಲೈಫ್ ಆಟೋವರ್ದು. ನಾವು ಅಂತೀವಿ ಆಟೋವರ್ ಹಂಗ ಹಿಂಗ ಅಂತ. ಅವ್ರ ಕಷ್ಟ ಅವರಿಗೆ ಗೊತ್ತು. ನಮ್ಮ ಫ್ರೆಂಡ್ ಇವನು ಕ್ಲೋಸು ಕುಚ್ಕೋ ಫ್ರೆಂಡು. ಇವಾಗ ಗೊತ್ತಾಗ್ತಾಯಿದೆ ನಾವು ಡ್ರೈವರೇ ಅಂತ. ನಾವು ಕ್ಯಾಬ್ ಓಡಿಸೋದು, ಇವನು ಆಟೋ ಓಡಿಸ್ತಾನೆ. ಇವನ ಕಷ್ಟ ಅವನಿಗೆ ಗೊತ್ತು. ಭಯಂಕರ ಕಷ್ಟ ಇದೆ ಆಟೋಲ್ಲಿ. ಯಾರು ಹೊಸ ಆಟೋ ತೊಗೊಂಡು ಕೆಲಸ ಮಾಡ್ತೀನಿ ಅಂತ ಬರೋಕ್ಕೆ ಹೋಗ್ಬೇಡಿ. ಇರೋವ್ರದ್ದೇ ಹೊಟ್ಟೆ ತುಂಬ್ತಾ ಇಲ್ಲ ಅಂತರದಲ್ಲಿ. ಇದು ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ, ಅದು ಇದು ಅದೋ ನನಗಿದೆ. ಅದರಿಂದ ಎಲ್ಲಿಂದ ಹೊಟ್ಟೆ ತುಂಬುತ್ತೆ ಹೇಳಿ? ಏನು ಮಾಡ್ಬೇಕು ಹೇಳಿ? ನೋಡಿರಿ ಭಯಂಕರ ಟ್ರಾಫಿಕ್ ಇದೆ. ಈ ಟ್ರಾಫಿಕಲ್ಲಿ ಹೆಂಗೆ ದುಡಿಬೇಕಾದ್ರು ಸಾಯಂಕಾಲ ದುಡಿದ್ರೆ 1000 ರೂಪಾಯಿ ಆಗುತ್ತೆ. ಅದರಲ್ಲಿ CNG, ಒಂದು ಮನೆ ಬಾಡಿಗೆ, ಒಂದು ಊಟ, ಅದು ಇದು ನೂರಾರು ಗಾಡಿ EMI ಎಲ್ಲಿಂದ ಕಟ್ಟಬೇಕು ಅವನು? ನಿಜ ಇಲ್ವಾ? ಇಲ್ಲ ಮಗ, ನಿಜ ಅಲ್ಲ? ನಿಜ ಅಲ್ಲ? EMI ಎಲ್ಲ ಈ ಟ್ರಾಫಿಕಲ್ಲಿ ಹೆಂಗೆ ಕಟ್ಟಬೇಕು? ಹಾಂ, ವರ್ಕೌಟ್ ಆಗ್ತದಾ? ಬೈಕ್ ರ್ಯಾಪಿಡೋ ಅಂತೆ, ಉಬರ್ ಅಂತೆ, ಓಲಾ ಅಂತೆ, ಏನು 1 ರೂಪಾಯಿ ವರ್ಕೌಟ್ ಆಗಲ್ಲ. ಅದು ಮಾಡೋದು ಅನ್ನೋದು ಅಲ್ಲೇ ಮುಗಿದೋಯ್ತು. ಇವಾಗ ನೆಕ್ಸ್ಟ್ ಆಟೋ, ಹೊಸ ಆಟೋ ತೊಗೊಂತೀಯ ಬೇಡ ಅಂತ ಅವ್ರಿಗೆ? ಹಾಂ, ಹೊಸ ಆಟೋ ತಗೋಬೇಡ. ಹಾಂ, ಡ್ಯೂಟಿ ಕೊಡಲ್ಲ, ಏನೂ ಇಲ್ಲ. ಒಂದು 2 ದಿವಸ ಪಟ್ಟಂಗೆ ಮಾಡ್ತಾನೆ ಅಷ್ಟೇ. EMI ಕಟ್ಟಂದ್ರೆ ಆಗಲ್ಲ. ಮನೆ ಬಾಡಿಗೆ ಆಗಲ್ಲ, ಊಟ ಆಗಲ್ಲ. ಹಾಂ, ಅಂದರೆ ಆಟೋ ತಗೊಂಬರಿಗೆ ಬೇಡ. ನಿನ್ನ ಪರವಾಗಿ ಇದು ಬೈಕ್ ಟ್ಯಾಕ್ಸಿ ಎಲ್ಲ ಬಂದ್ ಮಾಡಬೇಕಿಲ್ಲ? ಹಾಂ, ಅಂದರೆ ಅವರು ಸ್ವಿಗ್ಗಿ, ಜೊಮ್ಯಾಟೋ ಎಲ್ಲ ಇತ್ತು, ಎಲ್ಲ ಮಾಡಿದರೆ ಅವರಿಗೆ ವರ್ಕೌಟ್ ಆಗುತ್ತೆ. ಅಂದರೆ ಇವಾಗ ಬೈಕ್ ಟ್ಯಾಕ್ಸಿಯಿಂದ ಅಂದ್ರೆ ನಮಗೆ, ನಿಮ್ಮ ಆಟೋವರಿಗೆ ಬಾಡಿಗೆ ಬರಲಿಲ್ಲ. ಅವ್ರದ್ದು ಹೊಟ್ಟೆ ಬಾಡಿಗೆನೇ. ನೋಡಿದ್ರ ಹೆಂಗಿದೆ ಆಟೋ ಲೈಫು? ಅದ್ರಗೋಸ್ಕರ ಎಲ್ಲರೂ ಆಟೋವರಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡಿ. ಅವ್ರ ಕಷ್ಟ ಅವರಿಗೆ ಗೊತ್ತಿರುತ್ತೆ. ಯಾರಿಗೂ ಕಡಿಮೆ ಅಂತ ತಿಳ್ಕೊಬೇಡಿ, ಸರಿನಾ? ಫಸ್ಟ್ ಟೈಮ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇದೇ ಮಾಲಲ್ಲಿ ವಿಡಿಯೋ ಮಾಡಿದ್ದು ನಾನು. ಫಸ್ಟ್ ವಿಡಿಯೋ ಕೋರಮಂಗಲದಲ್ಲಿ. ಅದರಲ್ಲಿ ಬಂದಿದ್ದು ಯಾರು? ಇವನು, ನಾನೇ. ಫಸ್ಟ್ ವಿಡಿಯೋ ಆ ಮಾಲಲ್ಲಿ ಕೋರಮಂಗಲದಲ್ಲಿ. ಯಾರ್ದು ಮಾಲ್ ಹೆಸರು? ಕುಂಡನೇ ಅದಲ್ಲ, ಎಕ್ಸೆಸ್ ಮಾಲ್. ಅದೇ ಫಸ್ಟ್ ಟೈಮ್ ನಾನೇ ಬಂದಿದ್ದಿಲ್ಲ ವಿಡಿಯೋ ಮಾಡೋಕ್ಕೆ. ನಾನು ಫಸ್ಟ್ ಯೂಟ್ಯೂಬ್ ಚಾಲು ಮಾಡಿದಾಗ 1 ವರ್ಷದಿಂದ. This is Majestic bus stand. रेलवे स्टेशन. हाँ, रेलवे स्टेशन, Majestic bus stand. इतना बड़ा है कि
ಮೆಜೆಸ್ಟಿಕ್ ಮಗ ಇಲ್ಲ. ನಮಸ್ಕಾರ ಬೆಂಗಳೂರು. हाँ क्या बोला? ನಮಸ್ಕಾರ ಬೆಂಗಳೂರು. ನಮಸ್ಕಾರ. तेरे को इंट्रोडक्शन में देना चाहिए. ನೋಡಪ್ಪ ಇದು ಮಂತ್ರಿ ಮಾಲು. ಮಂತ್ರಿ ಮಾಲ್ ಹತ್ರ ಇದೀವಿ ಇವಾಗ. क्या सेल लगा है? सेल लगा है. जाएंगे. क्या लेने वाला है? वाइफ के लिए. वाइफ के लिए मगा नी घूम के जाएंगे. मगा ನೀನೇನು ಶಾಪಿಂಗ್ ಮಾಡ್ತಿ? ಬಂದಿದ್ದೀನಿ ನೋಡಪ್ಪ ಇಸ್ಕಾನ್ ಟೆಂಪಲ್ಗೆ. ಇವಾಗ ಹೋಗ್ಬೇಕು ಒಳಗಡೆ. ಪಾರ್ಕಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ ಗಾಡಿ. ಒಳಗಡೆ ಹೋಗ್ತಾ ಇದೀವಿ ದೇವಸ್ಥಾನದಲ್ಲಿ. ಕಾಣತ್ತೀನಿ. ಏನೋ ಕೆಲಸ ನಡೀತೈತೆ. ಹಾಂ ಅಲ್ಲ ಬೆಟ್ಟನೇ ಬತ್ ನೋಡ್ಬೇಕು ಎದುರುಗಡೆ ದೇವಸ್ಥಾನ ಇಸ್ಕಾನ್ ಟೆಂಪಲ್. ಹಾಂ ಹಾಂ ಇಸ್ಕಾನ್ ಟೆಂಪಲ್. जय श्री राधे राधे. ಎಲ್ಲನೋ ಕೆಲಸ ನಡೀತೈತೆ. ಎಲ್ಲಕ್ತಿವ ಪಾರ್ಕಿಂಗ. ಫಸ್ಟ್ ಟೈಮ್ ಇಸ್ಕಾನ್ ಟೆಂಪಲ್ ಬರೋದು. ಬೆಂಗಳೂರು ಬಂದಿದ್ದ ಡ್ರೀಮ್ ಇತ್ತು, ಇವತ್ತು ಬರೋದಾಯ್ತು. ಎಲ್ಲ ಟೈಮು ಯಾವಾಗ ಕರ್ಸ್ಕೊತಾರೆ ಅವಾಗೇ ಬರಬೇಕಾಗುತ್ತಿಲ್ಲ. ಕರೆಕ್ಟಾ? ಬಂದಿದ್ದು ಮಗ ನಿಮ್ಮ ಮೊದಲು ಗುಡಿಗ ಸಲ ಬಂದಿಲ್ಲ ಹಿಡಿಯಲ್ಲಿ. ನಾನು ಬೆಸ್ಟ್ ಮುಂಟಿನ ಅದಕ್ಕೆ रखे तो आया था पहले? नहीं कभी नहीं आया. फर्स्ट टाइम. मैं प्लान किया था आएगा घूमने के लिए. हाँ. अरे ಫೋನ್ ಅಪ್ ಮಾಡಿ. ನಾನೇ ಆನ್ಬಿಟ್ಟು ನಡಿಯೋ. ಸುಮ್ಮನೆ ನಡಿ. ಯಾಕೆ ಬಸ್ಸು ಫೋನ್ ಆಫ್ ಮಾಡತ್ತಿ ವಿಡಿಯೋ ಮಾಡೋಕೆ ಕೊಡಲ್ಲ. ಮೊದಲೇ ಕತ್ತಿ ಮುಚ್ಚಿ ವಿಡಿಯೋ ಮಾಡತ್ತೀನಿ ಮಗ. ಒಂದು ಸ್ವರ್ಗಕ್ಕೆ ಬಂದಂಗಲ್ಲ ನಂಗೆ ಪೂರ ಕರೆಕ್ಟಾ? ಊರಿಂದ ಬಂದಿದ್ದು
ಏಜಲ್ಲಿ ಇದ್ದೀವಿ ನಾವು. ಹ್ಞೂ ಆಮೇಲೆ ಈ ಏಜ್ ಬರ್ಬೋದು. ಏನು ಒಳಗೆ ಹಿಡ್ಕೊಂಡದ ಒಂದು ಫೋಟೋ ತೆಗಿ. ಉಟ್ರೆ ಹಾಂ ಹ್ಞೂ ಅಷ್ಟೊಂದು ಪಬ್ಲಿಕ್ ಆಗಿ ನಿಂತಲ್ಲಿ ಅಲ್ಲ ಅಷ್ಟು ಪಬ್ಲಿಕ್ ಆಗಿ ನಿಂತದ. ದರ್ಶನ್ ಸಲಕ್ಕೆ ನಿಂತೇನು ಅವಾಗ ಆಚೆ ಬಂದಿದ್ದು ನೋಡಪ್ಪ, ದರ್ಶನ್ ಮುಗಿಸ್ಕೊಂಡು ಎಲ್ಲ ಜನ ಹೋಗ್ತವ್ರೆ. ಆಚೆ ಹೋದ್ಮೇಲೆ ಮಾತಾಡೋಣ ಅಂತೆ, ಸಿಗೋಣ ಅಂತೆ.